ಹಲೋ ಫ್ರೆಂಡ್ಸ್, ನಾವಿವತ್ತು ತ್ರಿಕೋನಮಿತಿ ಪ್ರಸ್ತಾವನೆ ಈ ಪಾಠದ ಅಭ್ಯಾಸ 11.3 ಲೆಕ್ಕಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ತ್ರಿಕೋನಮಿತಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಟ್ರಿಗ್ರಾಮೆಟ್ರಿ. ಟ್ರಿಗ್ರಾಮೆಟ್ರಿ. ಹಾಗಾದ್ರೆ ನೋಡಿ, ಈ ಪಾಠದ ಒಂದು ಲೆಕ್ಕವನ್ನು ನೋಡ್ತಾ ಇದ್ದೀವಿ. ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡೋಣ. tan 2a is equal to cot ಬ್ರಾಕೆಟ್ a minus 18 ಡಿಗ್ರಿ ಅಂದ್ರೆ 18 ಡಿಗ್ರಿ ಬ್ರಾಕೆಟ್ ಕ್ಲೋಸ್ ಮತ್ತು 2a ಲಘುಕೋನವಾಗಿದೆ. 2a ಏನಾಗಿದೆ? ಲಘುಕೋನವಾಗಿದೆ. ಹಾಗಾದ್ರೆ a ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, ನಮ್ಗೆ ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಏನಂದ್ರೆ ಕೋನಗಳು ಲಘುಕೋನ, ಲಂಬಕೋನ, ವಿಶಾಲ ಕೋನ ಅಂತ ಬರ್ತವೆ. ಹಾಗಾದ್ರೆ ಈ ಲಘುಕೋನ ಅಂದ್ರೆ 0 ಡಿಗ್ರಿಗಿಂತ ಹೆಚ್ಚಿಗೆ 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಒಂದು ಕೋನವನ್ನ ನಾವೇನಂತ ಕರಿತೀವಿ? ಲಘುಕೋನ ಅಂತೇಳಿ ಕರಿತಿದ್ದೇವೆ. ನೋಡಿ, ಈ ಲೆಕ್ಕವನ್ನು ಬಿಡಿಸ್ಕೊಂಡ್ ಬನ್ನಿ. ಏನು ಕೊಟ್ಟಿದ್ದಾರೆ? tan 2a is equal to cot a minus 18 ಡಿಗ್ರಿ. ಹೌದಾ? ಇದು ದತ್ತಾಂಶ ಕೊಟ್ಟಿರುವುದು. ನಾವೇನು ಕಂಡುಹಿಡಬೇಕಾಗಿದೆ? a ಅನ್ನ ಕಂಡುಹಿಡಬೇಕಾಗಿದೆ. ನೋಡಿ, ನಮಗೆ ಈಗಾಗಲೇ ಏನಾಗಿದೆ ಅಂದ್ರೆ ಒಂದು ಫಾರ್ಮುಲಾ ಗೊತ್ತಿದೆ. ಏನಂದ್ರೆ tan a is equal to cot ಬ್ರಾಕೆಟ್ 90 minus a ಅಂತೇಳಿ ಒಂದು ಸೂತ್ರ ಗೊತ್ತಿದೆ. ನೋಡಿ, ಏನ್ ಮಾಡೋಣ ಅಂದ್ರೆ ಇಲ್ಲಿ tan 2a is equal to cot a minus 18 ಡಿಗ್ರಿ ಅಂತಿದೆ. ಇಲ್ಲಿ ಇದನ್ನ ಈ ರೂಪದಿಂದ ಈ ರೂಪಕ್ಕೆ ನಾವೇನ್ ಮಾಡ್ಕೋಬೇಕು? ಬದಲಾವಣೆಯನ್ನ ಮಾಡ್ಕೋಬೇಕು. ನೋಡಿ, ಈಗ ಈ ಟ್ಯಾನ್ ಎ ಇದೆ ಅಲ್ಲ, ಇಲ್ಲಿ ಟ್ಯಾನ್ 2 ಇದೆ. ಇಲ್ಲಿ ಎ ನ ಏನಂತ ಬರ್ಕೋತೀನಿ? 2a. ಎ ನ 2a ಅಂತೇಳಿ ಬರ್ಕೊಳ್ಳೋಣ. ನೋಡಿ, ಟ್ಯಾನ್ ಎ ನ ಟ್ಯಾನ್ 2a ಅಂತ ಬರ್ಕೊಂಡ್ರೆ ಈ ಫಾರ್ಮುಲಾ ಏನಾಗ್ತಾ ಇದೆ ಅಂದ್ರೆ cot 90 minus 2a ಗೊತ್ತಾಯ್ತಾ? ನೋಡಿ, ಇಲ್ಲಿ ಎ ಇದ್ದಲ್ಲಿ ನಾ ಏನಂತ ಬರ್ಕೊಳತ್ತಿದ್ದೀನಿ? 2a ಅಂತೇಳಿ ಬರ್ಕೊಳತ್ತೀನಿ. ಹಾಗಾದ್ರೆ ನಮಗೆ tan 2a ಅಂದ್ರೆ ಏನಾಯ್ತು? cot 90 minus 2a. ನೋಡಿ, ಇಲ್ಲಿ ಇದು tan 2a ಇದೆ, ಇದು tan 2 ಇದೆ. ಹಾಗಾದ್ರೆ ಇದು ಈಕ್ವಲ್ ಆದ್ರೆ ಇದು ಕೂಡ ಏನಾಗುತ್ತೆ? ಈಕ್ವಲ್ ಆಗ್ತಾ ಇದೆ. ನೋಡಿ, ಏನ್ ಬರೆಯೋಣ? cot a minus 18 ಅಂದ್ರೆ 18 ಡಿಗ್ರಿ is equal to, ನೋಡಿ, ಇದಕ್ಕೆ ಇದು ಈಕ್ವಲ್ ಆದ್ರೆ ಇದಕ್ಕೆ ಇದು ಈಕ್ವಲ್ ಆಗುತ್ತೆ. cot ಎಷ್ಟಾಗ್ತಾ ಇದೆ? cot 90 minus 2a 90 minus 2a ಅಂತೇಳಿ ಇದನ್ನ ಇಲ್ಲಿ ಬರ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ cot ಇದೆ, ಇಲ್ಲಿ cot ಇದೆ. ಹಾಗಾಗಿ cot ಏನಾಯ್ತು? ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಏನು ಉಳಿತು? ನೋಡಿ, a ಮೈನಸ್ 18 ಡಿಗ್ರಿ 18 ಡಿಗ್ರಿ. ಹೌದಾ? ಇಲ್ಲಿ ಏನಿದೆ? 90 ಡಿಗ್ರಿ ಮೈನಸ್ 2a. ನೋಡಿ, ಇಲ್ಲಿ ಸಂಖ್ಯೆಗಳಿದಾವೆ ಅಂದ್ರೆ ಡಿಗ್ರಿಗಳಿದಾವೆ. ಇಲ್ಲಿ ಏನಾಗಿದೆ? ಒಂದು ಚರಾಕ್ಷರಗಳ ಹೊಂದಿದಾವೆ, a ಮತ್ತು 2a ಇದೆ. ಹಾಗಾದ್ರೆ ಸಂಖ್ಯೆಗಳನ್ನ ಒಂದ್ ಕಡೆ ಮಾಡ್ಕೊಳ್ಳೋಣ, ಈ ಅಕ್ಷರಗಳನ್ನ ಒಂದ್ ಕಡೆ ಮಾಡ್ಕೊಳ್ಳೋಣ. ನೋಡಿ, ಈ 2a ನ ಈ ಕಡೆ ಕಳ್ಕೊಂಡ್ ಮಾಡೋಣ, ಈ 18 ಅನ್ನ ಏನ್ ಮಾಡೋಣ? ಆ ಕಡೆಗೆ ಕಳಿಸೋಣ. ನೋಡಿ, ಏನಾಗ್ತಾ ಇದೆ ನೋಡೋಣ. a ನ ಹಾಗೆ ಇಡಿ. ಈ 2a ಆ ಕಡೆಯಿಂದ ಅಂದ್ರೆ RHS ನಿಂದ LHS ಗೆ ಬಂದ್ರೆ ಪ್ಲಸ್ ಆಗ್ತಾ ಇದೆ. ಇದು ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾ ಇದೆ, ಪ್ಲಸ್ 2a ಆಗ್ತಾ ಇದೆ. ಇಲ್ಲಿ 90 ಹೆಂಗಿದೆ? ಹಂಗೆ ಇದೆ. ಇದು ಮೈನಸ್ ಇದ್ದದ್ದು ಆ ಕಡೆ ಹೋದ್ರೆ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಎಷ್ಟಾಗ್ತಾ ಇದೆ? 18 ಡಿಗ್ರಿ ಆಗ್ತಾ ಇದೆ. ಹಾಗಾದ್ರೆ ಇವನ್ ಎರಡು ಕೊಡ್ಸೋಣ. ಇಲ್ಲಿ ಏನಿದೆ ನೋಡಿ? a ಇದೆ. ಇಲ್ಲಿ ಏನೂ ಇಲ್ಲ ಅಂದ್ರೆ ಒಂದಿರ್ತದೆ, ಹಿಂದೆ ಏನು ಇರ್ತಲ್ಲ ಅಂದ್ರೆ ಒಂದಿರ್ತದೆ. ಈಗ a ಸೇಮ್ ಆಗಿದೆ. ಒಂದಕ್ಕೆ ಎರಡು ಕೂಡಿಸಿದ್ರೆ 3 ಆಗ್ತಾ ಇದೆ. 3a is equal to 90ಕ್ಕೆ 18 ಕೂಡಿಸೋಣ. 0 ಗೆ 8 ಕೂಡಿಸಿದ್ರೆ 8, 9ಕ್ಕೆ 1 ಕೂಡಿಸಿದ್ರೆ 10. ಹಾಗಾದ್ರೆ ಎಷ್ಟಾಯ್ತು? 108 ಡಿಗ್ರಿ ಆಯ್ತು. ಇಲ್ಲಿ ನೋಡಿ, ಈಗ ನಾವು ಏನು ಕಂಡುಹಿಡಿಯಬೇಕಾಗಿದೆ?
ಎ ಕಂಡುಹಿಡಿಯಬೇಕಾಗಿದೆ. 3 ಅಂದ್ರೆ 3 ಇಂಟು ಎ, 3 ಇಂಟು ಎ ಅಂತ ಓದ್ತೀವಿ. ಹಾಗಾದ್ರೆ ಯಾವ ರೀತಿ ಬರೀಬಹುದು? 3 ಇಂಟು ಎ, 3 ಇಂಟು ಎ ಈಕ್ವಲ್ ಟು 108 ಡಿಗ್ರಿ. ಹಾಗಾದ್ರೆ ಏನಾಯ್ತು? ನನಗೆ ಎ ಬೇಕಾಗಿದೆ, 3 ಅನ್ನ ಆ ಕಡೆ ಕಳ್ಸೋಣ. ಇಲ್ಲಿ ಗುಣಾಕಾರ ಐತಿ, ಈಕ್ವಲ್ ಟು ದಾಟಿ ಆಚೆ ಕಡೆ ಹೋದ್ರೆ ಬಲಗಡೆ ಹೋದ್ರೆ ಏನಾಗ್ತಾ ಇದೆ? ಭಾಗಾಕಾರ ಆಗ್ತದೆ. ನೋಡಿ 108 ಡಿವೈಡೆಡ್ ಬೈ 3. 3 ಒಂದಲೇ 3 ಮೂರ್ಲೆ 9 ಆಗ್ತಾ ಇದೆ. 10ರಲ್ಲಿ 9 ಹೋದ್ರೆ 1 ಉಳಿತು, 18 ಆಯ್ತು. 3 ಆರ್ಲೆ, ಹಾಗಾದ್ರೆ ಎಷ್ಟು ಬಂತು? 36 ಡಿಗ್ರಿ. ಹಾಗಾದ್ರೆ ನಾವಿಲ್ಲಿ ಕಂಡು ಹಿಡಿದಿದ್ದೇವೆ ಏನಂದ್ರೆ ಎ ಈಕ್ವಲ್ ಟು ಏನಾಯ್ತು? 36 ಡಿಗ್ರಿ. ಎ ಈಕ್ವಲ್ ಟು 36 ಡಿಗ್ರಿಯನ್ನ ಕಂಡು ಹಿಡಿದಿದ್ದೇವೆ. ನೋಡಿ 2a ಲಘುಕೋನವಾಗಿದೆ ಅಂತಾರೆ. ಹಾಗಾದ್ರೆ 2a ಅಂದ್ರೆ ಇದರ ಡಬಲ್, 30ರ ಡಬಲ್ ಎಷ್ಟಾಗ್ತದೆ? 72 ಡಿಗ್ರಿ ಆಗ್ತಾ ಇದೆ. ಹಾಗಾಗಿ ಅದು ಕೂಡ ನಮಗೆ ಉತ್ತರ ಬಂದಾಯ್ತು. ನಮಗೆ ಈ ಲೆಕ್ಕದಿಂದ ಈ ರೀತಿಯಾಗಿ ನಾವು ಏನೇನ್ ಮಾಡಿದ್ದೇವೆ? ಈ ರೀತಿಯಾಗಿ ಎ ಅನ್ನ ಕಂಡುಹಿಡಿದಿದ್ದೇವೆ. ಓಕೆ, ಹಲೋ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರಿ. ಥ್ಯಾಂಕ್ ಯು.